ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ನಿನ್ನ ಹೆಸರಮ್ಮ? ನನ್ನ ಹೆಸರು ಸಹನಾ ಅಂದ್ಬಿಟ್ಟು ಹಾಲ್ಕೆರೆಯಿಂದ ಬರ್ತಾ ಇರೋದು. ಇಲ್ಲಿ ಗ್ರೀನ್ ಲೈಫ್ ಇದೆ ಅಂತ ಹೇಳ್ದವ್ರು ಯಾರು? ನಮ್ಗೆ ಗ್ರೀನ್ ಲೈಫ್ ಅದೇ ಅಂತ ಹೇಳಿದ್ದು ಫಸ್ಟ್ ಲೋಕೇಶಪ್ಪ ಅವ್ರು ಬರ್ತಿದ್ರು, ಆಮೇಲೆ ನಮ್ಮ ಪ್ರಕಾಶಪ್ಪ ರೇಣುಕಮ್ಮ ಅವ್ರು ಬಂದ್ರು. ಲೋಕೇಶಪ್ಪ ಅವರು ಇನ್ವೈಟ್ ಮಾಡಿದ್ರು, ಬಟ್ ನಾನೇನ್ ತಲೆಗೆ ಹಾಕೊಂಡಿರ್ಲಿಲ್ಲ. ಆಮೇಲೆ ನಮ್ಮ ರೇಣುಕಮ್ಮ ಅವ್ರು ಜಾಸ್ತಿ ಕ್ಲೋಸ್. ಲೋಕೇಶಪ್ಪ ಅವರು ಇಲ್ಲಿ ಬರಕ್ಕೆ ಅವ್ರಿಗೆ ಯಾರು ಹೇಳಿದ್ರು? ಅವ್ರ ವಾಣಿ ಅಂದ್ಬಿಟ್ಟು ಯಾರೋ ಬೆಂಗಳೂರಿಂದ ನಮ್ಮೂರಿಂದ ಬೆಂಗಳೂರು ಕೊಟ್ಟದ ಅಮ್ಮ ಹೇಳಿದ್ರಂತ. ಲೋಕೇಶಪ್ಪ ಅವರು ತೊಂದ್ರೆ ಅಂತ ಬಂದಿದ್ರು. ಅವರ ಮಂಡಿ ಎತ್ತಕ್ ಆಗ್ತಿರ್ಲಿಲ್ಲ. ಇವಾಗ ನಾರ್ಮಲ್ ಆಗಿದ್ದಾರೆ. ಸ್ವಲ್ಪ ಈಗ ರಜನೂ ಹಾಕೋಬಿಟ್ಟಿದಾರೆ, ಎಲ್ಲ ಸ್ವಲ್ಪ ಚೆನ್ನಾದ್ರಲ್ಲ ಅದಕ್ಕೋಸ್ಕರ ರಜನೆ ಹಾಕೋಬಿಟ್ಟಿರಂಗವ್ರೆ. ಬರ್ತಾರೆ ಮೇಡಮ್, ಅವ್ರಿಗೂ ಸ್ವಲ್ಪ ಮನೆ ಪ್ರಾಬ್ಲಮ್ ಏನಾದ್ರು ಸಮಸ್ಯೆ ಇರ್ತಾವಲ್ಲ, ಬರ್ತಾರೆ. ನಾನು ಒಂದ್ ತಿಂಗಳಿಂದ ಬರ್ತಾ ಇದ್ದೀನಿ, 15 ದಿವಸ ರಜನೆ ಹಾಕ್ಬಿಟ್ಟಿದೆ ಏನೋ ಬೇರೆ ಸಮಸ್ಯೆಯಿಂದ. ಆತರ ಯಾರು ಮಾಡ್ಬೇಡಿ, ರೆಗ್ಯುಲರ್ ಆಗಿ ಬಂದ್ರಿ ಎಲ್ರು, ಮಿಸ್ ಮಾಡ್ಬೇಡಿ. ನಾನ್ ಮೊದ್ಲು 15 ದಿನ ಬಂದಿದ್ದು ಒಳ್ಳೆ ಬೆನಿಫಿಟ್ ಇತ್ತು, ಬಟ್ ನನ್ಗೆ ಏನೋ ಪ್ರಾಬ್ಲಮ್ ಇಂದ 15 ದಿನ ಬರಕ್ ಆಗ್ಲಿಲ್ಲ. ಇವಾಗ ಮತ್ತೆ ನಾನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಾ ಇದೀನಿ. ಕೆಲ್ಸಕ್ ಹೋಗ್ಬೇಕು ಇತ್ತ, ಮನೇಲಿ ಕೆಲ್ಸಕ್ ಹೋಗು ಅಂತ, ಬಟ್ ನಾನು ಇಲ್ಲ, ನಾನು ಈ ಥೆರಪಿ ಬಿಟ್ರೆ ನನ್ಗೆ ಮತ್ತೆ ಇದೇ ತರ ಆಗೈತೀನಿ, ಮುಂದೆ ದಪ್ಪನೂ ಆಗೈತಿನೇನೋ. ನನ್ ಪ್ರಾಬ್ಲಮ್ ಇರೋದು ಸಾಲು ಆದ್ರೂ ಪರವಾಗಿಲ್ಲ, ನಾ ಕೆಲ್ಸಕ್ ಹೋಗದೆ ಇದ್ರು ಪರವಾಗಿಲ್ಲ, ನಾನು ಇಲ್ಲಿ ಬಂದು ಥೆರಪಿ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಹಂಗೂ ನಮ್ ಸ್ಟಾಫ್ ಅವ್ರಿಗೆಲ್ಲ ಮೇಡಮ್ ನನ್ಗೆ PCOD ಪ್ರಾಬ್ಲಮ್ ಇದೆ ಒಂದು, ಮತ್ತೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಬರ್ತಿದ್ದೀನಿ ಮೇಡಮ್. ಮೇಡಮ್ ಬಂದು PCOD ಪ್ರಾಬ್ಲಮ್ ಇದೆ, ನಾನು ತುಂಬಾ ದಪ್ಪ ಇದ್ದೀನಿ, ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅದಕ್ಕೋಸ್ಕರ ನನಗೆ ಮಕ್ಳು ಬೇಕು, ನಂಗೆ PCOD ಪ್ರಾಬ್ಲಮ್ ಕಮ್ಮಿ ಆಗ್ಬಿಟ್ರೆ ನಂಗೆ ಮಕ್ಳು ಕೂಡ ಆಗುತ್ತೆ ಅನ್ನೋ ಭರವಸೆನ ನೀವು ಕೊಟ್ಟಿದ್ದೀರಾ. ಮೇಡಮ್ ಯಾಕೆಂದ್ರೆ ನಮ್ಮ ಬಾಡಿ ವೇಟ್ ಲಾಸ್ ಕೂಡ ಕಮ್ಮಿ ಆಗ್ಬೇಕು, ನಮ್ಮ PCOD ಪ್ರಾಬ್ಲಮ್ ಅಂತಿದೆಯಲ್ಲ ಅದು ರೆಗ್ಯುಲರ್ ಆಗಿ ಮಂತ್ಲಿ ಬರ್ಬೇಕು. ಮಂತ್ಲಿ ಬಂದ್ರೆ ಆ ಒಳಗಡೆ ಏನು ಸಣ್ಣ ಸಣ್ಣ ಮೊಟ್ಟೆಗಳಾಗ್ಬೋದು, ಗುಳ್ಳೆಗಳಾಗ್ಬೋದು, ಅವು ಹೊಡೆದಿ ನಮ್ಗೆ ಸರ್ವಿಸ್ ಆಗಿ ನಾವು PCOD ಪ್ರಾಬ್ಲಮ್ ಮುಗಿದ್ರೆ ನಮ್ಗೆ ಖಂಡಿತ ಮಕ್ಳಾಗುತ್ತೆ. ಹಾಸ್ಪಿಟಲ್ಗೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಮೇಡಮ್? ಮೇಡಮ್ ನಾವು ಇಲ್ಲಿ ಮನೋಹರ್ ಡಾಕ್ಟರ್ ತೋರಿಸ್ತಾ ಇದ್ದೇವೆ ಮೇಡಮ್. ಅಲ್ಲೇ ಅಮ್ಮಮ್ಮ ಅಂದ್ರೆ ಒಂದ್ 40,000 ಆಗೈತೆ. ತಿರ್ಗಾ ಅದಲ್ದೆ ಮದ್ದೂರಲ್ಲಿ ತೋರಿಸ್ತಾ ಇದ್ದೆ, 30 ಆಗೈತೆ. ಡಾಕ್ಟರ್ ಮನೋಹರ್ ಸರ್ ಮೇಡಮ್ ಇದ್ರಲ್ಲಿ ತೋರಿಸ್ದಾಗ, ದೊಡ್ಡ ಹಾಸ್ಪಿಟಲ್ ತೋರಿಸ್ದಾಗ ನೀರಿನ ಗುಳ್ಳೆ ಐತಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ರಶ್ ಅಂತ ಅಂದ್ಬಿಟ್ಟು ಪ್ರೈವೇಟ್ಗೆ ಹೋಗಿ ತೋರಿಸ್ತಿದೆ ಮೇಡಮ್. ಅಲ್ಲಿ ಆವಾಗ ಏನು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ಟ್ಯಾಬ್ಲೆಟ್ ತಗೊಂಡಾಗಿ ಏನಿಲ್ಲ, ನಾರ್ಮಲ್ ಆಗಿ ಐತಿ ಅಂತ ಹೇಳಿದ್ರು. ತಿರ್ಗಾ ಏನಿಲ್ಲ, ನಮ್ಮನೆಯವ್ರಿಗೆಲ್ಲ ಚೆಕಪ್, ನಮ್ಗೆಲ್ಲ ಪ್ರತಿಯೊಂದು ಚೆಕಪ್ನು ಮಾಡ್ಸಿದೀವಿ ಮೇಡಮ್. ಯಾವ್ದೇ ತರದ್ ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ನೀರಿನ ಗುಳ್ಳೆ ಏನು ಇಲ್ಲ, ಹೊಡ್ದೈತಿ ಅಂತ ಹೇಳಿದ್ರು. ಇದಲ್ದೆ ಮದ್ದೂರಲ್ಲಿ ಹೇಳ್ತಿದ್ರು, ನಮ್ಮ ಅಮ್ಮ ಅಲ್ಲಿ ಹಿಂಸೆ ಮಾಡ್ತಿದ್ರು ಅಂತ ಮದ್ದೂರಲ್ಲಿ ಹೋಗಿ ತೋರಿಸ್ತಾ ಮೇಡಮ್. ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರ್ತು. ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತಕೊಂಡ್ರೆ ಮಾತ್ರ ನನ್ ಮಂತ್ಲಿ ಪೀರಿಯಡ್ಸ್ ಐತಿದೆ, ಟ್ರೀಟ್ಮೆಂಟ್ ನಿಲ್ಸ್ಬಿಟ್ರೆ ನಾನು ಆಗದೇ ಇಲ್ಲ. ಇಲ್ಲ ನಮ್ ಗ್ರೀನ್ ಲೈಫ್ ಬಂದ್ಮೇಲೆ ಈಗ ಕರೆಕ್ಟ್ ಆಗಿ ಇಲ್ಲಿ ಬಂದ್ಮೇಲೆ ನಮ್ ತಿಂಗಳ ಮೇಲೆ ಒಂದ್ 15 ದಿವಸ, ಒಂದ್ ವಾರಕ್ಕೆ ಹಂಗಾಯ್ತಿದೋಳು. ಈ ಸಲ ಈ ಥೆರಪಿ ಮಾಡಿದ್ಮೇಲೆ ತಿಂಗಳ ಮೇಲೆ 2 ದಿನ ಕಾದೆ. ಗ್ರೀನ್ ಲೈಫ್ ಗೆ ಯಾರು PCOD ಪ್ರಾಬ್ಲಮ್ ಅಂತ ಬರ್ತೀರಾ, ಅವರು ಮಂತ್ಲಿ ಮಾಡಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಹೆಂಗ್ ಮೇಡಮ್ ಅಂದ್ರೆ ಈಗ ಮಾತ್ರೆ ತಗೊಳ್ಳೋದ್ರಿಂದ ಬೇಗ ನಮ್ಗೆ ಇಂಪ್ರೂವ್ಮೆಂಟ್ ಕಾಣಲ್ಲ. ಈಗ ನಾವು ಈ ಮ್ಯಾಟ್ ಮೇಲೆ ಮಲ್ಕೊಂಡು ನಾವು ಥೆರಪಿ ಮಾಡೋದ್ರಿಂದ ನಮ್ಮ ಚರ್ಬಿ ಆಗ್ಬೋದು, ನಮ್ ಕೊಲೆಸ್ಟ್ರಾಲ್ ಆಗ್ಬೋದು, ನಮ್ಗೆ ಬಿಸಿ ಈಗ ಏನೇ ಒಂದ್ ಡಬ್ಬಿಲ್ ಆಗ್ಬೋದು, ಈಗ ನಮ್ ಬಾಡಿಲಿ ಆಗ್ಬೋದು, ಒಂದ್ ಡಬ್ಬಿಗೆ ಹಾಕ್ಬಿಟ್ಟಾಗ ಅದು ಅಲ್ಲೇ ಇಟ್ಬಿಟ್ಟಾಗ ಏನಾಗುತ್ತೆ, ಅಲ್ಲೇ ಒಂಥರ ಬೂಸ್ಟರ್ ಆಗ್ಬೋದು, ಅಲ್ಲೇ ಎತ್ಕಟ್ಟಿರುವಂತ ಆಗ್ಬೋದು. ಅದೇ ಬಿಸಿ ಕೊಟ್ಟಾಗ ಏನಾಗುತ್ತೆ ಹೇಳ್ರಿ, ಚೆನ್ನಾಗದು ಈಸಿಯಾಗಿ ನೀರ್ ತರ ಆಗ್ಬಿಡುತ್ತೆ. ಇದೇ ತರ ಈ ಮ್ಯಾಟ್ ಅಲ್ಲಿ ಮೇಡಮ್ ಹೇಳ್ತಾರೆ, ನಾನು ಇಲ್ಲಿ ಗ್ರೀನ್ ಮ್ಯಾಟ್ ಬಂದ್ ಮ್ಯಾಟ್ ಥೆರಪಿ ಮಾಡಿದ್ರೆ ಬೇಗ ನಾನು ಒಟ್ಟಿನಲ್ಲಿ ನಾನು ಒಂದ್ ತಿಂಗಳ ಮೇಲೆ ಒಂದ್ ವಾರ 15 ದಿವಸ ಆಯ್ತಿತ್ತು ಮೇಡಮ್. ಈ ಸಲ ತಿಂಗಳ ಮೇಲೆ 2 ದಿನ ಕರೆಕ್ಟ್ ಆಗಿ ತಿಂಗಳ ಆಗ್ತಾ ಇದೀನಿ ತಿಂಗಳಿಗೆ. ಅಂದ್ರೆ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಇವರು ಕೂಡ ಅದ್ರಲ್ಲೂ 15 ದಿವಸ ಹಾಕಿದೀನಿ ಮೇಡಮ್. 15 ದಿವಸ ಕಂಟಿನ್ಯೂ ಮಾಡಿದ್ರೆ ಮಂತ್ಲಿನೇ ಆಗ್ತಿದ್ನಿ ನಾವು. ಏನ ಮನೆಯಲ್ಲಿ ಕಾರಣಾಂತರದಿಂದ ಅವ್ರು 15 ದಿನ ರಜೆ ಹಾಕಿದ್ರು, ಬರಕ್ ಆಗ್ಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಇಲ್ಲ ಮೇಡಮ್ ನಾನು ನಿಮ್ಮೇಲೆ ರೆಗ್ಯುಲರ್ ಆಗಿ ಬರ್ತೀನಿ, ನಂಗೆ ಇಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ. ಒಳ್ಳೇದ್ ಖಂಡಿತ ಹೌದು ಆಗುತ್ತೆ. ಎಷ್ಟು ಥೈರಾಯ್ಡ್ ಇದೆ ನಮ್ಗೆ, ಮಕ್ಳೇ ಆಗಲ್ಲ ಅನ್ನೋರ್ಗೆ ಅವ್ರಿಗೆ 2 ಅವಳಿ ಜವಳಿ ಮಕ್ಳಾಗುತ್ತೆ, 2 ಗಂಡು ಮಕ್ಳು. ಹಂಗಾಗಿ ಇಲ್ಲ ಅಂತ ನಿಮ್ಗೆ ಯಾವುದೇ ಔಷಧಿ ಇಲ್ಲ, ಯಾವುದೇ ಮೆಡಿಸನ್ ಇಲ್ಲ, ಯಾವುದೇ ಆಪರೇಷನ್ ಇಲ್ದಾನೆ ನಾವು ಪಚ್ಚೆಕಲ್ ಥೆರಪಿ ಕೊಡ್ತೇವೆ. ಅಂದ್ರೆ ಇದು ಒಂದು ದೇವಸ್ಥಾನನೂ ಹೌದು. ಹೌದಲ್ವಾ? ಒಂದ್ಸಲ ಜೋರಾಗಿ ಬರ್ಬೇಕು ಚಪ್ಪಾಳೆ. ದೇವಸ್ಥಾನ ಹೌದು ಅಂದ್ರೆ ಅಮ್ಮ ಬಂದು ಈಗ ನನ್ನ ತಿಂಗಳ ಪಿರಿಯಡ್ ಆಯ್ತಾವನೆ ಅಂತಾರಲ್ಲ, ಅವ್ರಿಗೂ ಒಂದ್ಸಲ ಬರೀ ಜೋರಾಗಿ ಚಪ್ಪಾಳೆ. ಇಲ್ಲಿ ಬರೋರ್ಗೆ ಇಲ್ಲಿ ಬರೋರ್ಗೆ ಏನು ನಾವೊಂದೆಲ್ಲ ಒಂದ್ ಒಳ್ಳೆ ಕಡೆ ಹೋಗ್ತಾ ಇದೀವಿ ಅಂದ್ರೆ ಅದ್ರ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಬೇರೆ ಜನ ಅದ್ ಹೇಳಿದ್ರು ಇದ್ ಹೇಳಿದ್ರು ಅನ್ಕೊಂಡು ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ನಿಮ್ ಆರೋಗ್ಯದ ಮೇಲೆ ನಿಮ್ ಗಮನ ಇರ್ಲಿ. ಇದು ಒಂದು ದೇವಸ್ಥಾನ ಅಂತ ಅನ್ಕೊಳ್ಳಿ.
ಎಲ್ಲೋ ದೇವಸ್ಥಾನಕ್ಕೆಲ್ಲ ಹೋಗಿ ಎಷ್ಟು ಭಕ್ತಿಯಿಂದ ಹೆಂಗೆ ಪೂಜೆ ಮಾಡಿಸ್ಕೊಂಡ್ ಬರ್ತೀರಾ ಅದೇ ತರ ಇಲ್ಲೂ ಭಕ್ತಿಯಿಂದಾನೇ ಬಂದು ಥೆರಪಿ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಅಮ್ಮ, ಇಷ್ಟು ಚೆನ್ನಾಗಿ ಮಾಡೋದು ಧನ್ಯವಾದಗಳು. ಥ್ಯಾಂಕ್ ಯು.